ಹಸಿರು ಕಾಡುಗಳು, ನಡಿಯ ನುಡಿದೊರೆಗಳು ಮತ್ತು ಮಣ್ಣಿನ ಸುವಾಸನೆಯ ನಡುವೆ ಒಂದು ಹೊಸ ಊರು ಹುಟ್ಟಿಕೊಳ್ಳುವ ಕ್ಷಣ ಬಂದಿದೆ. ವರ್ಷ 1568 ಕ್ರಿಸ್ತಶಕ. ಆಕಾಶದಲ್ಲಿ ಸೂರ್ಯನ ಕಿರಣಗಳು ಹೊಳೆಯುತ್ತಿದ್ದಾಗ ಧೈರ್ಯ ಮತ್ತು ಕನಸನ್ನು ಕಣ್ಣಲ್ಲಿ ಹೊತ್ತಿದ್ದ ವ್ಯಕ್ತಿಯೊಬ್ಬನು ಹೇಮಾವತಿ ತೀರದಲ್ಲಿ ನಿಂತಿದ್ದನು. ಅವನೇ ಐಗುರು, ಬಾಳಂ ಸಂಸ್ಥಾನದ ನಾಯಕ ಕೃಷ್ಣಪ್ಪ ನಾಯಕ. ಇಲ್ಲೇ ನನ್ನ ಕನಸಿನ ಪಟ್ಟಣ ಹುಟ್ಟಬೇಕು ಎಂದು ಅವನು ಮನದಲ್ಲಿ ನಿಶ್ಚಯಿಸಿದ. ಆ ಸ್ಥಳಕ್ಕೆ ಅವನು ಹೆಸರಿಟ್ಟನು ಅರ್ಕಪುರಿ. ಅರ್ಕಪುರಿ ದಿನದಿಂದ ದಿನಕ್ಕೆ ಬೆಳೆದಿತು. ಮಣ್ಣಿನ ಮನೆಗಳು, ಕಲ್ಲಿನ ದೇಗುಲಗಳು, ಗದ್ದೆಗಳಲ್ಲಿ ನಗುವ ಹಸಿರು ಬೆಳೆ. ವ್ಯಾಪಾರಿಗಳು ದೂರ ದೂರಿನಿಂದ ಬಂದು ಮಾರುಕಟ್ಟೆಗಳಲ್ಲಿ ವ್ಯಾಪಾರ ಮಾಡುತ್ತಿದ್ದರು. ಜನರು ಸುರಕ್ಷಿತವಾಗಿದ್ದರು, ನ್ಯಾಯಯುತ ಆಡಳಿತದ ನೆರಳಿನಲ್ಲಿ ಬದುಕುತ್ತಿದ್ದರು. ಕೃಷ್ಣಪ್ಪ ನಾಯಕನ ಆಡಳಿತದಲ್ಲಿ ಅರ್ಕಪುರಿ ಶಾಂತಿ ಮತ್ತು ಸಮೃದ್ಧಿಯ ಪ್ರತೀಕವಾಯಿತು. ಆದರೆ ಶಾಂತಿಯ ಜೊತೆಗೆ ಪರೀಕ್ಷೆಯೂ ಬಂತು. ಅರ್ಕಪುರಿಯ ಬಲ ಮತ್ತು ಶ್ರೀಮಂತಿಕೆ ಶಕ್ತಿಶಾಲಿ ರಾಜ್ಯಗಳ ಗಮನ ಸೆಳೆಯಿತು. ಒಂದು ಕಡೆ ಇಕ್ಕೇರಿ ನಾಯಕರ ಕಣ್ಣುಗಳು ಈ ಊರಿನ ಮೇಲೆ ಬೀಳಿದವು. ಇನ್ನೊಂದು ಕಡೆ ಮೈಸೂರು ಸಂಸ್ಥಾನದ ಸೈನಿಕರು ಗಡಿಗಳತ್ತ ಬಂದರು. ಯುದ್ಧದ ಡಂಗುರ ಮೊಳಗಿತು. ಕತ್ತಿಗಳ ಝಣಝಣ, ಕುದುರೆಗಳ ನೆಗೆ, ಧೂಳಿನಿಂದ ಮುಚ್ಚಿದ ಆಕಾಶ. ಅರ್ಕಪುರಿಯು ತನ್ನ ಅಸ್ತಿತ್ವಕ್ಕಾಗಿ ಹೋರಾಡಬೇಕಾಯಿತು. ಆಡಳಿತ ಬದಲಾಗಿತು. ಒಮ್ಮೆ ಇಕ್ಕೇರಿ ನಾಯಕರ ಕೈಯಲ್ಲಿ, ಮತ್ತೆ ಮೈಸೂರು ಸಂಸ್ಥಾನದ ಹಿಡಿತದಲ್ಲಿ ಅರ್ಕಪುರಿ ಸಾಗಿತು. ಆದರೆ ಊರಿನ ಜನರ ಹೃದಯದಲ್ಲಿ ಒಂದೇ ನಂಬಿಕೆ: ಈ ಊರು ನಮ್ಮದು. ರಾಜರು ಬದಲಾಗಿದ್ದರೂ ಮಣ್ಣಿನ ಬೇರುಗಳು ಗಟ್ಟಿಯಾಗಿಯೇ ಉಳಿದವು. ಕಾಲವು ಸಾಗಿತು. ಅರ್ಕಪುರಿ ಎಂಬ ಹೆಸರು ನಿಧಾನವಾಗಿ ಅರಕಲಗೂಡು ಎಂದು ಬದಲಾಗಿತು. ಹೆಸರು ಬದಲಾಗಿದ್ದರೂ ಇತಿಹಾಸದ ಧ್ವನಿ ಮೌನವಾಗಲಿಲ್ಲ. ಇಂದು ಹೇಮಾವತಿಯ ತೀರದಲ್ಲಿ ನಿಂತು ಗಾಳಿ ಕೇಳಿದರೆ ಅದು ಇನ್ನೂ ಕೃಷ್ಣಪ್ಪ ನಾಯಕನ ಹೆಜ್ಜೆಗಳ ಶಬ್ದವನ್ನು ಹೊತ್ತು ತರುತ್ತದೆ. ಅರಕಲಗೂಡು ಕೇವಲ ಒಂದು ಪಟ್ಟಣವಲ್ಲ, ಅದು ಕಾಲದೊಂದಿಗೆ ಹೋರಾಡಿ ಉಳಿದ ಕಥೆಯೇ. ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.